ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 66ರ ಸುರತ್ಕಲ್ ಎನ್ಐಟಿಕೆ ಬಳಿ ಇರುವಂತಹ ಅಕ್ರಮ ಟೋಲ್ ಗೇಟ್ ತೆರವಿನ ದಿನಾಂಕ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಸಮಾನ ಮನಸ್ಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಸಾಮೂಹಿಕ ಧರಣಿ ಕಾರ್ಯಕ್ರಮ ಇಂದು ಟೋಲ್ ಗೇಟ್ ಸಮೀಪ ನಡೆಯಿತು. ಬೆಳಗ್ಗೆ 10 ಗಂಟೆಗೆ ಆರಂಭಗೊಂಡ ಧರಣಿ ಸಂಜೆ 5 ಗಂಟೆಯವರೆಗೆ ನಡೆದಿತ್ತು. ಸುರತ್ಕಲ್ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಆಯೋಜಿಸಿದಂತಹ ಈ ಧರಣಿಯಲ್ಲಿ ಪ್ರಮುಖರಾದ ಮುನೀರ್ ಕಾಟಿಪಳ್ಳ, ದಿನೇಶ್ ಹೆಗ್ಡೆ ಉಳೇಪಾಡಿ, ಮೊಯ್ದೀನ್ ಬಾವಾ, ಮಿಥುನ್ ರೈ, PV ಮೋಹನ್, ಪ್ರತಿಭಾ ಕುಳಾಯಿ, ಇಮ್ತಿಯಾಜ್, ಪುರುಷೋತ್ತಮ ಚಿತ್ರಾಪುರ, MG ಹೆಗ್ಡೆ, ಶೇಖರ ಹೆಜಮಾಡಿ ಮೊದಲಾದವರು ಪಾಲ್ಗೊಂಡಿದ್ದರು. ಧರಣಿಗೆ ಮಣಿದು ಜಿಲ್ಲಾಧಿಕಾರಿಯವರ ಪರವಾಗಿ ಉಪ ತಹಶೀಲ್ದಾರ್ ನವೀನ್ ಆಗಮಿಸಿ ನಾಗರಿಕರಿಂದ ಮನವಿಯನ್ನು ಸ್ವೀಕಾರ ಮಾಡಿದರು. ಟೋಲ್ ಗೇಟ್ ಅನ್ನು ತೆರವು ಮಾಡುವುದಾಗಿ ಭರವಸೆ ನೀಡಿದ್ದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು ಇನ್ನೂ ಕೂಡ ದಿನಾಂಕವನ್ನು ನಿಗದಿ ಮಾಡದೆ ಜನತೆಯನ್ನು ವಂಚಿಸುತ್ತಾ ಟೋಲ್ ಶುಲ್ಕ ವಸೂಲಿ ಮಾಡ್ತಲೇ ಇದ್ದಾರೆ. ಇದಕ್ಕೆ ಅಂತ್ಯ ಹಾಡುವಂತಹ ನಿಟ್ಟಿನಲ್ಲಿ ಇಂದು ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ಅಧಿಕಾರಿಗಳು ದಿನಾಂಕವನ್ನು ಘೋಷಣೆ ಮಾಡದೇ ಇದ್ದಲ್ಲಿ ಟೋಲ್ ಗೇಟ್ಗೆ ಸಾಮೂಹಿಕ ಮುತ್ತಿಗೆಯನ್ನು ಹಾಕಿ ನಾವೇ ತೆರವು ಮಾಡುವ ದಿನಾಂಕವನ್ನು ಘೋಷಣೆಯನ್ನ ಮಾಡ್ತೇವೆ ಎಂದು ಹೋರಾಟ ಸಮಿತಿಯ ಸಂಚಾಲಕ ಮುನೀರ್ ಕಾಟಿಪಳ್ಳ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಪ್ರತಿಕ್ರಿಯೆ ನೀಡಿ ಟೋಲ್ ಗೇಟ್ನಿಂದ ಶಾಸಕರಾದ ಭರತ್ ಶೆಟ್ಟಿ, ಉಮನಾಥ್ ಕೋಟ್ಯನ್ ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು %40% ಕಮಿಷನ್ ಪಡಿತಾ ಇದ್ದಾರೆ ಎಂದು ನೇರ ಆರೋಪವನ್ನು ಮಾಡಿದರು. ಅಧಿಕಾರಿಗಳು ದಿನಾಂಕವನ್ನು ಪ್ರಕಟಿಸಬೇಕು, ಇಲ್ಲವಾದರೆ ನಾವೇ ಟೋಲ್ ಗೇಟ್ ಅನ್ನು ತೆಗೆದು ಸಮುದ್ರಕ್ಕೆ ಎಸೆಯುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಮಾಡ್ತೇನೆ. ಈ 6 ವರ್ಷದಲ್ಲಿ ಸತತವಾಗಿ ಈ ಒಂದು ಅಕ್ರಮ ಯಾವುದೇ ಕಾರಣಕ್ಕೂ ಕೂಡ ಭರವಸೆಗಳನ್ನು ನಂಬುವ ಪ್ರಶ್ನೆ ಇಲ್ಲ. ನಮ್ಮ ಬಹಳ ಪ್ರಧಾನವಾಗಿ ಇವತ್ತಿರುವಂತಹ ಬೇಡಿಕೆ ಸಾಮೂಹಿಕ ಧರಣಿದ್ದು ತಿಂಗಳು 15 ದಿನ 3 ತಿಂಗಳು ಇದೆಲ್ಲ ಗಡುವುಗಳನ್ನು ನಾವು ಆರಂಭದಿಂದ ಕೇಳಿದ್ದೀವಿ. ಅದರಿಂದಾಗಿ ಇವತ್ತು ನಾವು ಭರವಸೆಗಳನ್ನು ಕೇಳೋದಿಲ್ಲ. ನಮಗೆ ದಿನಾಂಕ ಹೇಳಿ, ಟೋಲ್ ಗೇಟು ಯಾವ ದಿವಸ ತೆರವಾಗ್ತದೆ, ಯಾವತ್ತು ಅದಕ್ಕೆ ಕೊನೆಯ ದಿವಸ ಅನ್ನುವಂಥ ಒಂದು ದಿನಾಂಕ ಪ್ರಕಟಿಸಿ ಅಂತ ನಾವು ಇವತ್ತು ಇಲ್ಲಿ ಕೂತಿದ್ದೀವಿ. ಇವತ್ತು ಅವರು ದಿನಾಂಕ ಹೇಳಲಿಲ್ಲ ಅಂದರೆ ನಾವು ದಿನಾಂಕ ಪ್ರಕಟಿಸ್ತೀವಿ. ಅದು ನೇರ ಕಾರ್ಯಾಚರಣೆಯ ದಿನ. ನಾವು ಬಹುಶಃ ದೀಪಾವಳಿ ಮತ್ತು ದಸರಾ ಇವುಗಳ ಹಬ್ಬಗಳನ್ನೆಲ್ಲ ಗಮನಿಸಿ ಬಹುಶಃ ಇವತ್ತು ಸಂಜೆ ನಾವು ದಿನಾಂಕ ಪ್ರಕಟಿಸ್ತೀವಿ. ಅಕ್ಟೋಬರ್ 18ನೇ ತಾರೀಕು ನಾವು ನೇರ ಕಾರ್ಯಾಚರಣೆಯ ದಿನ ಅಂತ ಕರೆ ಕೊಡ್ತೀವಿ. ಕಳೆದ 6 ವರ್ಷಗಳಲ್ಲಿ ಈ ಟೋಲ್ ಗೇಟ್ ಸಂಗ್ರಹ ಮಾಡಿರೋ, ಅಕ್ರಮವಾಗಿ ಲೂಟಿ ಮಾಡಿರೋ ದುಡ್ಡು 450 ಕೋಟಿ. ಈ ರೀತಿಯ ಲೂಟಿಗೆ ನೇರ ಕಾರಣ ನಳಿನ್ ಕುಮಾರ್ ಕಟೀಲ್ ಮತ್ತು ಶಾಸಕ ಭರತ್ ಶೆಟ್ಟಿ, ಇವರೇ ನೇರ ಕಾರಣ. ಅದರಿಂದಾಗಿ 2 ಜಿಲ್ಲೆಯ ಶಾಸಕರುಗಳು, ಸಂಸದರುಗಳು ಈಗಲೂ ದೃಢ ತೀರ್ಮಾನ ಮಾಡದಿದ್ದರೆ ಖಂಡಿತವಾಗಿ ಟೋಲ್ ತೆರವನ್ನು ನಾವು ನಾಗರಿಕರು ಮಾಡ್ತೀವಿ ಮತ್ತು ಇದು ಚುನಾವಣೆಯ ಪ್ರಶ್ನೆ ಆಗಿ ನಿಮ್ಮ ಮುಂದೆ ಬರ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೀವಿ. ಒಮ್ಮೆ ಹೇಳಿದ್ರಿ ಅಜಮಾಡಿ ಟೋಲ್ ಗೇಟ್ಗೆ ಮರ್ಜರ್ ಅಂತ, ಇನ್ನೊಮ್ಮೆ ಹೇಳಿದ್ರಿ ಅದನ್ನು ತಗೊಂಡೋಗಿ ನಾವು ಆರ್ಬಾರ್ ಒಳಗಡೆ ಹಾಕ್ತೀವಿ ಅಂತ, ಮತ್ತೊಮ್ಮೆ ಹೇಳಿದ್ರಿ ಇದನ್ನು ಟೋಲ್ ಮುಕ್ತ ರಸ್ತೆ ಮಾಡ್ತೀವಿ ಅಂತ. ಇಲ್ಲಿದ್ದು ಮಾತ್ರ ಪದೇ ಪದೇ ಭರವಸೆ ಕೊಡ್ತಾರೆ ಅಂದರೆ ಈ ಟೋಲು ಹೋರಾಟದಿಂದಾಗಿ ಇವತ್ತೊಂದು ರಾಜಕೀಯ ಪ್ರಶ್ನೆ ಆಗಿದೆ. ಅದಕ್ಕಾಗಿ ಇವತ್ತು ಅವರು ಭೀತರಾಗಿ ಹೋರಾಟದ ತೀವ್ರತೆಯನ್ನು ಕುಗ್ಗಿಸುವ ಹೇಳಿಕೆ ಕೊಡ್ತಾ ಇದ್ದಾರೆ. ಅದರಿಂದಾಗಿ ನಾವು ಇದನ್ನು ಒಪ್ಪುವ ಪ್ರಶ್ನೆ ಇಲ್ಲ. ಇವತ್ತು ನೀವು ದಿನಾಂಕವನ್ನು ಟೋಲ್ ತೆರವಿನ ದಿನಾಂಕ ಹೇಳಿಲ್ಲ ಆದರೆ ನಾವು ನೇರ ಕಾರ್ಯಾಚರಣೆ ದಿನ ಅಕ್ಟೋಬರ್ 18 ನಾವು ಘೋಷಿಸ್ತೀವಿ. ಅವತ್ತು ನಾವೇ ಟೋಲ್ ಗೇಟನ್ನು ಜನರೇ ತೆರವುಗೊಳಿಸ್ತೀವಿ. ನಾನು ಟೋಲ್ ಅಂತ ಕರೆಯುವುದಿಲ್ಲ, ಅವೈಜ್ಞಾನಿಕವಾಗಿ ಅನಧಿಕೃತವಾಗಿ ಶುಲ್ಕವನ್ನು, ರೋಲ್ ಕಾಲ್ಮನ್ನು ಪಾವತಿಸುವಂಥ ಒಂದು ಶೆಡ್. ನೇರವಾಗಿ ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಏನು ಪತ್ರಿಕಾದಲ್ಲಿ ತಾವು ಪ್ರತಿನಿತ್ಯ ತೋರಿಸ್ತಿದ್ದೀರ 40% ಕಮಿಷನಿನ ಸರ್ಕಾರ ಅಂತ, ಈ 40% ಕಮಿಷನ್ ಇದು ಒಂದು ಭಾಗವಾಗಿದೆ. ಈ ಟೋಲಿಂದ ಪಾವತಿ ಆಗುವಂಥ ಈ ಹಣದಿಂದ 40% ಖಂಡಿತವಾಗಿಯೂ ಕೂಡ ಲಾಲಾಜಿ ಮೆಂಡನಿಂದ ಹಿಡಿದು ನಮ್ಮ ನಳಿನ್ ಕುಮಾರ್ ಕಟೀಲ್ವರೆಗೆ, ಉಮನಾಥ್ ಕೋಟ್ಯನಿಂದ ಹಿಡಿದು ಭರತ್ ಶೆಟ್ಟಿಯಿಂದ ಹಿಡಿದು ವೇದಾಸ್ ಕಾಮತ್ವರೆಗೆ ಈ 40% ಕಮಿಷನಿನ ದಂಧೆಯಲ್ಲಿ ಇವರು ಕೂಡ ಶಾಮೀಲಾಗಿದ್ದಾರೆ. ಬಹುಶಃ ಈ ಸುರತ್ಕಲ್ ಪ್ರದೇಶ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಯಾವ ನಾಗರಿಕನಿಗೂ ಕೂಡ ತಾವು ಈ ಪ್ರಶ್ನೆಯನ್ನು ಕೇಳಬೇಕು. ಈ ಟೋಲ್ ಬೇಕಂತ ಪ್ರಶ್ನೆಯನ್ನು ಯಾರ ಹತ್ರ ಸರಿದು ಕೇಳಿ, ಯಾರು ಕೂಡ ಬೇಕಂತ ಹೇಳುವುದಿಲ್ಲ. ಶಾಸಕರು ಕೂಡ ಬೇಡ ಅಂತಲೇ ಹೇಳುವವರು, ಸಂಸದರು ಕೂಡ ಬೇಡ ಅಂತಲೇ ಹೇಳುವವರು. ಆದರೆ ಯಾಕೆ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ? ನಮ್ಮ ಹತ್ರ ಈ ವರ್ಷ ಮುಗಿಯುವ ಮುಂಚೆ ಯಾವ ದಿವಸ ಈ ಟೋಲನ್ನು ಸಂಪೂರ್ಣವಾಗಿ ತೆಗೆತಾರೆಂಬ ಮಾತನ್ನು ನಮಗೆ ಹೇಳಬೇಕು. ಯಾವ ದಿವಸ ಅವರು ಒಂದು ವೇಳೆ ಹೇಳಿಲ್ವಾ, ನಾವು 5 ಗಂಟೆಗೆ ನಾವು ಘೋಷಣೆಯನ್ನು ಮಾಡ್ತೇವೆ. ಅರಬ್ಬಿ ಸಮುದ್ರ ಹೆಚ್ಚು ದೂರ ಅಂತೂ ಇಲ್ಲ. ನಾವು ಖಂಡಿತವಾಗಿ ಬನ್ನಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಸ್ವತಃ ಹೋರಾಟ ಸಮಿತಿಯ ಸಂಚಾಲಕರಾದಂತಹ ಮುನೀರ್ ಕಾಟಿಪಳ್ಳ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನೀರ್ ಕಾಟಿಪಳ್ಳ ಅವರ ನಮಸ್ತೆ. ನಮಸ್ಕಾರ ಸರ್, ಹೇಳಿ.
ಸರ್, ಇವಾಗ ಏನು ಅಂತ ಹೇಳಿದ್ರೆ ಸುರತ್ಕಲ್ನ ವಿವಾದಿತ ಟೋಲ್ ಗೇಟ್ ಏನಿದೆ ಅದನ್ನ ತೆಗಿಬೇಕು, ನೀವೇ ದಿನಾಂಕವನ್ನ ಘೋಷಣೆ ಮಾಡ್ತೀರಾ ಅಥವಾ ನಾವೇ ಘೋಷಣೆ ಮಾಡ್ತೇವೆ ಅನ್ನುವಂತಹ ಒಂದು ಸವಾಲನ್ನ ನೀವು ಹಾಕ್ತೀರಿ. ಪದೇ ಪದೇ ಇಲ್ಲಿ ಸುರತ್ಕಲ್ ವಿವಾದಿತ ಟೋಲ್ ಗೇಟ್ ಅನ್ನು ತೆಗಿಬೇಕು ಅನ್ನುವಂತಹ ಪ್ರತಿಭಟನೆಗಳು ಆಗುತ್ತೆ, ನಂತರ ಅಲ್ಲೇ ಅದು ಶಾಂತವಾಗುತ್ತೆ, ಮುಂದಕ್ಕೆ ಹೋಗೋದಿಲ್ಲ. ಸೊ ಹೀಗಾದಾಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನೀವು ಪ್ರತಿಭಟನೆ ಮಾಡ್ತೀರಿ ಅನ್ನುವಂಥದ್ದು ಸ್ವಲ್ಪ ತಿಳಿಸಿಕೊಡ್ಬೋದು ಅಂತ ಹೇಳಿ. ನಾವು ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಬೇಡಿಕೆ ಇದ್ದದ್ದೇ ಟೋಲ್ ಗೇಟ್ ತೆರವಿನ ದಿನಾಂಕ ಹೇಳಿ, ತಿಂಗಳು 15 ದಿವಸ 3 ತಿಂಗಳಲ್ಲ, ನಿರ್ದಿಷ್ಟ ದಿನಾಂಕ ಹೇಳಿ ಅನ್ನುವಂಥದ್ದು ನಮ್ಮ ಇವತ್ತಿನ ಬೇಡಿಕೆ. ದಿನಾಂಕ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ದಿನಾಂಕ ಹೇಳ್ತೀವಿ ಟೋಲ್ ತೆರವಿದ್ದು, ನಾವೇ ನೇರ ಕಾರ್ಯಾಚರಣೆ ಮಾಡಿ ಟೋಲ್ ತೆರವು ಮಾಡುವ ದಿನಾಂಕ ಘೋಷಿಸ್ತೀವಿ ಅಂತ ಹೇಳಿದ್ವಿ. ಇವತ್ತು ಹೆದ್ದಾರಿ ಪ್ರಾಧಿಕಾರದ ಪ್ರಾದೇಶಿಕ ಅಧಿಕಾರಿ ಲಿಂಗೇಗೌಡ್ರೆ ಸ್ವತಃ ನಮ್ಮ ಸಾಮೂಹಿಕ ಧರಣಿ ಅಡೆಗೆ ಬಂದಿದ್ರು, ತಮ್ಮ ಮನವಿ ಸ್ವೀಕಾರ ಮಾಡಿದ್ರು. ಅವರು ನಮ್ಗೆ ಕನಿಷ್ಠ 20 ದಿವಸ ಸಾಕು, 20 ದಿವಸಗಳಲ್ಲಿ ಟೋಲ್ ತೆರವಾಗ್ತದೆ ಅನ್ನೋ ಮಾತು ಹೇಳಿದ್ದಾರೆ. ಗರಿಷ್ಠ ಅಂದ್ರೆ 1 ತಿಂಗಳು ಅಂತ. ನಾವು ಅದು ಆಗಲ್ಲ, 20 ದಿವಸ, 1 ತಿಂಗಳು, 1.5 ತಿಂಗಳು ನಮ್ಗೆ ನಿರ್ದಿಷ್ಟ ದಿನಾಂಕವನ್ನೇ ಹೇಳ್ಬೇಕು ಅಂತ ನಾವು ಹಠ ಹಿಡಿದ್ವಿ. ಅವ್ರ ದಿನಾಂಕ ಘೋಷಣೆ ಮಾಡ್ಲಿಕ್ಕೆ ಹಿಂಜರಿದ್ರು. ಅದಕ್ಕೆ ನಾವು ಅವರ ಸಮ್ಮುಖದಲ್ಲೇ ನಾವು ದಿನಾಂಕವನ್ನು ಘೋಷಣೆ ಮಾಡಿದ್ವಿ. ಓಕೆ, ಅಲ್ಲ ಮುನಿರ್ ಕಾಟಿಪಳ್ಳ ಅವರೇ, ಯಾಕಂತ ಹೇಳಿದ್ರೆ ಭರವಸೆಗಳು ಇಂದು ನಿನ್ನೆದಲ್ಲ, ಅದು ಹೊಸತು ಅಂತ ಅಲ್ಲ. ಪ್ರತಿ ಸಲ ಭರವಸೆಯನ್ನ ಕೊಡ್ತಾರೆ, ಆದ್ರೆ ಆ ಟೋಲ್ ಗಿಟ್ಟು ವಿಚಾರ ಅನ್ನುವಂಥದ್ದು ಅಲ್ಲೇ ನಾನು ಆವಾಗ್ಲೇ ಹೇಳಿದ ಹಾಗೆ ಶಾಂತ ಆಗುತ್ತೆ. ಸೊ ಯಾವ ರೀತಿಯ ಅಂದ್ರೆ ಕಾಯ್ತೀರಾ ಅಂತೇಳಿ ಮತ್ತೆ ಕೂಡ ಕಾಯ್ತಾ ಇರ್ತೀರಾ ಈ ವಿಚಾರದಲ್ಲಿ? ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ ಮುನಿರ್ ಕಾಟಿಪಳ್ಳ ಅವರೇ? ಎಸ್, ತಾಂತ್ರಿಕ ದೋಷದಿಂದ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ಟೋಲ್ ಕೇಂದ್ರವನ್ನು ನಿಮ್ಮೆಲ್ಲರ ಸಹಕಾರದಿಂದ ನಾವು ಇಲ್ಲಿಂದ ಎತ್ತಂಗಡಿ ಮಾಡೋ ತನಕ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚುವಂತ ರೀತಿಯಲ್ಲಿ ಮಾತಾಡಿ ಸ್ಫೂರ್ತಿಯನ್ನು ಕೊಟ್ಟಿರ್ತೇವೆ. ಇವತ್ತು ಮಕ್ಕಳು ನಾಳೆ ನಿತಿನ್ ಗಡ್ಕರಿ ಬಂದಿದೆ ನಮ್ಮ ನಮ್ಮೂರು ಅಂದಾಜು ನೆಕ್ಸ್ಟ್ ಮಂಗೆ